ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಸಣ್ಣ ಕೃಷಿ ಭೂಮಿಯಲ್ಲಿ ಸಮಗ್ರ ಬೇಸಾಯದ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೇಗೆ ನಾವು ಲಾಭದಾಯಕವಾದಂಥ ಜೀವನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಣ್ಣದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಕೃಷಿ ಭೂಮಿಯಲ್ಲಿ ಸಮಗ್ರ ಬೇಸಾಯದ ಅಳವಡಿಕೆ ಅಂತಂದರೆ ಇದನ್ನು ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಕೇವಲ ಒಂದು ಬೆಳೆಯ ಜೊತೆಗೆ ಜಾನುವಾರು ಸಾಕಾಣಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಅಣಬೆಯ ಕೃಷಿ, ಜೇನು ಸಾಕಾಣಿಕೆ ಅಲ್ಲದೆ ಜೊತೆಗೆ ಅರಣ್ಯ ಬೇಸಾಯದಂತಹ ಹಲವಾರು ಚಟುವಟಿಕೆಗಳನ್ನು ಒಂದೇ ಭೂಮಿಯ ವ್ಯವಸ್ಥೆಯಲ್ಲಿ ಸಂಯೋಜನೆ ಮಾಡುವಂತಹ ಒಂದು ಪರಿಕಲ್ಪನೆ. ಇದನ್ನು ನಾವು ಸಮಗ್ರ ಬೇಸಾಯ ಅಂತ ಕರಿತೀವಿ. ಕೇವಲ ಒಂದೇ ಬೆಳೆಗೆ ನಾವಿಲ್ಲಿ ಸೀಮಿತವಾಗಿರಲ್ಲ. ಎಲ್ಲ ರೀತಿಯ ಬೆಳೆಗಳ ಜೊತೆಗೆ ಹಲವಾರು ರೀತಿಯ ಸಾಕಾಣಿಕೆಗಳನ್ನು ಮಾಡಿ ನಾವು ಲಾಭವನ್ನು ಗಳಿಸುವಂಥದ್ದು. ಇದರಿಂದ ನಮಗೇನಾಗತ್ತೆ ಅಂತಂದರೆ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುತ್ತೆ, ರೈತರ ಆದಾಯ ದುಪ್ಪಟ್ಟಾಗುತ್ತೆ ಮತ್ತು ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಇದು ಕೃಷಿಯನ್ನು ಮೂಲಭೂತವಾಗಿ ಉತ್ತೇಜನವನ್ನು ನೀಡುತ್ತೆ. ಇದು ರೈತರಿಗೆ ಆದಾಯದ ದ್ವಿಗುಣವನ್ನು ಮಾಡುವುದರ ಜೊತೆಗೆ ಉತ್ತಮ ರೀತಿಯ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲಿಕ್ಕೆ, ಹವಾಮಾನದ ಸವಾಲುಗಳನ್ನು ಎದುರಿಸಲಿಕ್ಕೆ ಕೂಡ ಇದು ಸಹಕಾರಿಯಾಗಿರುತ್ತೆ. ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕಾಗಿರುವಂಥ ಅಂಶ ಏನು ಅಂತಂದರೆ, ನಾವಿಲ್ಲಿ ಸಾಕಾಣಿಕೆ ಮಾಡುವಂಥ ಹಲವಾರು ರೀತಿಯ ಜಾನುವಾರು ಸಾಕಾಣಿಕೆ ಆಗಿರ್ಬೋದು, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ನಮ್ಮ ಭೂಮಿಯಲ್ಲಿ ಉತ್ಪಾದನೆಯಾಗುವಂತಹ ಬೆಳೆಗಳ ಗುಣಮಟ್ಟ ಕೂಡ ಸುಧಾರಿಸುತ್ತೆ. ಅಲ್ಲದೆ ಭೂಮಿಯ ಫಲವತ್ತತೆ ಕೂಡ ಸಮೃದ್ಧವಾಗಿರುತ್ತೆ. ಹಾಗೆ ನಾವು ರಾಸಾಯನಿಕ ಮುಕ್ತವಾಗಿ ನಾವಿಲ್ಲಿ ಬೇಸಾಯವನ್ನು ಮಾಡ್ತಾ ಇರ್ತೀವಿ. ಸಮಗ್ರ ಬೇಸಾಯದಲ್ಲಿ ಪ್ರಮುಖ ಅಂಶಗಳೇನು ಅಂತಂದರೆ ಬೆಳೆ ಆಧಾರಿತ, ಅಂದರೆ ಮುಖ್ಯ ಬೆಳೆಯೊಂದಿಗೆ ನಾವಿಲ್ಲಿ ಪೂರಕ ಬೆಳೆಗಳನ್ನು ಸಂಯೋಜನೆ ಮಾಡುವಂಥದ್ದು. ಒಂದೇ ಬೆಳೆಗೆ ಸೀಮಿತವಾಗಿರದೆ ಬಹು ಆಧಾರಿತ ಬೆಳೆಗಳನ್ನು ಸಂಯೋಜನೆಯನ್ನು ಮಾಡುವಂಥದ್ದು. ಹಾಗೆ ಅರಣ್ಯಗಳ ಕೃಷಿಯನ್ನು ಕೂಡ ನಾವಿಲ್ಲಿ ಅಳವಡಿಕೆ ಮಾಡುವಂಥದ್ದು. ಎರಡನೇದಾಗಿ ಜಾನುವಾರು ಆಧಾರಿತ. ಜಾನುವಾರು ಸಾಕಾಣಿಕೆ ಅಂತಂದರೆ ಕುರಿ, ಕೋಳಿ, ಹಸು, ಮೇಕೆ, ಕೋಣ, ಎಮ್ಮೆ ಇವುಗಳಿಂದ ಹಾಲು, ಮಾಂಸ, ಹಾಗೆ ಸಗಣಿ, ಗೋಮೂತ್ರ, ಗೊಬ್ಬರವನ್ನು ನಾವು ಮಾಡ್ಬೋದು. ನಮ್ಮ ಕೃಷಿ ತೋಟಗಳಿಗೆ ಉಪಯೋಗಿಸ್ಕೊಳ್ಬೋದು. ಮಾಂಸವನ್ನು ಸೇವನೆ ಮಾಡ್ಬೋದು, ಹಾಲು ಸೇವನೆ ಮಾಡ್ಬೋದು, ಮಾರಾಟ ಮಾಡ್ಬೋದು. ಹಾಗೆ ಜಾನುವಾರುಗಳ ಸಾಕಾಣಿಕೆಯಿಂದ ಗೊಬ್ಬರವನ್ನು ಮಾರಾಟ ಮಾಡ್ಬೋದು. ತೋಟಗಳಿಗೆ ಉತ್ತಮವಾದ ರೀತಿಯ ಗೊಬ್ಬರವನ್ನು ನಾವು ಶೇಖರಣೆ ಮಾಡ್ಬೋದು. ಹಾಗೆ ಅರಣ್ಯ ಆಧಾರಿತ ಅಂತಂದರೆ ನಮ್ಮ ಭೂಮಿಯಲ್ಲಿ ಅರಣ್ಯ ಬೇಸಾಯದ ಪದ್ಧತಿನ ಅಳವಡಿಸ್ಕೊಳ್ಳುವಂಥದ್ದು. ಕಟ್ಟಿಗೆಗಾಗಿ, ಮೇವುಗಳಿಗಾಗಿ ಮತ್ತು ಆದಾಯದ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಅದಲ್ಲದೆ ನಾವಿಲ್ಲಿ ನಮ್ಮ ತೋಟದ ಅಂದಾಜು ಅಳತೆಯನ್ನು ನೋಡಿಕೊಂಡು ಜಲಚರಗಳ ಸಾಕಾಣಿಕೆಯನ್ನು ಕೂಡ ಮಾಡ್ಬೋದಾಗಿರುತ್ತೆ. ಮೀನು, ಶಿಗಡಿ ಇಂತಹ ಜಲಚರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಭೂಮಿಯಲ್ಲಿ ಆದಾಯವನ್ನು ಗಳಿಸ್ಬೋದು. ಹಾಗೆಯೇ ಜಲಚರ ಸಾಕಾಣಿಕೆಯಲ್ಲಿ ಮೀನುಗಾರಿಕೆ ಮತ್ತು ಶಿಗಡಿ ಕೃಷಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ರೀತಿಯ ಸಾಲ ಸೌಲಭ್ಯಗಳನ್ನು ಹಾಗೂ ಸಬ್ಸಿಡಿಗಳನ್ನು ಸರ್ಕಾರ ರೈತರಿಗೆ ನೀಡ್ತಾ ಇದ್ದಾನೆ. ಅದನ್ನು ಕೂಡ ನಾವಿಲ್ಲಿ ಸದುಪಯೋಗಪಡಿಸ್ಕೊಂಡು ನಮ್ಮ ಭೂಮಿಯಲ್ಲಿ ಮೀನುಗಾರಿಕಾ ಸಾಕಾಣಿಕೆಯನ್ನು ಮಾಡ್ಬೋದಾಗಿರುತ್ತೆ. ಜೊತೆಗೆ ಕೋಳಿ, ಬಾತುಕೋಳಿಯಂತಹ ಸಾಕಾಣಿಕೆ ಮಾಡ್ಬೋದು. ಅಲ್ಲದೆ ಜೇನಿನ ಸಾಕಾಣಿಕೆಯನ್ನು ಮಾಡ್ಬೋದು. ಜೇನು ಸಾಕಾಣಿಕೆಯಿಂದ ನಮ್ಮ ಭೂಮಿಯಲ್ಲಿ ಬೆಳೆದಿರುವಂತಹ ಬಹಳಷ್ಟು ರೀತಿಯ ತರಕಾರಿ, ಹಣ್ಣು, ಬೆಳೆಗಳಿಗೆ ಪರಾಗಸ್ಪರ್ಶದಂತಹ ಉತ್ತಮ ರೀತಿಯ ಸಹಕಾರವಾಗುತ್ತೆ. ಹಾಗೆ ನಮ್ಮ ಆದಾಯದ ದ್ವಿಗುಣವನ್ನು ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಸ್ನೇಹಿತರೆ, ಇವುಗಳ ಜೊತೆಗೆ ನಾವಿಲ್ಲಿ ಅಣಬೆಯ ಕೃಷಿಯನ್ನು ಕೂಡ ಮಾಡ್ಬೋದಾಗಿರುತ್ತೆ. ಅಣಬೆಯ ಕೃಷಿಯಿಂದ ಕೂಡ ಉತ್ತಮ ಲಾಭವನ್ನು ಗಳಿಸ್ಬೋದು. ಹಾಗೆ ಇದಕ್ಕೂ ಕೂಡ ಬಹಳಷ್ಟು ರೀತಿಯ ತರಬೇತಿಗಳನ್ನ ಸರ್ಕಾರ ನೀಡ್ತಾ ಇದೆ. ಅದನ್ನು ತಾವುಗಳು ತೆಗೆದುಕೋಬೋದಾಗಿರುತ್ತೆ. ಸ್ನೇಹಿತರೆ, ಇದರಿಂದ ಆಗುವಂಥ ಉಪಯೋಗ ಏನು ಅಂತಂದರೆ, ನಮ್ಮ ಸಣ್ಣ ಜಾಗದಲ್ಲಿ ಬೆಳೆಯುವಂತಹ ಈ ಸಮಗ್ರ ಬೇಸಾಯ ಪದ್ಧತಿಯಿಂದ ವಿವಿಧ ಮೂಲಗಳಿಂದ ನಾವಿಲ್ಲಿ ಆದಾಯವನ್ನು ಗಳಿಸ್ಕೋಬೋದಾಗಿರುತ್ತೆ. ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಅಲ್ಲದೆ ಒಂದೇ ಜಾಗದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ, ಜಾನುವಾರುಗಳನ್ನು ನಿರ್ವಹಿಸೋದ್ರಿಂದ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಒಂದೇ ಸೂರಿನಲ್ಲಿ ನಾವಿಲ್ಲಿ ಪೂರೈಸ್ಕೊಳ್ಬೋದಾಗಿರುತ್ತೆ. ಅಲ್ಲದೆ
ಪರಿಸರ ಸ್ನೇಹಿ ಕೃಷಿಯಿಂದ ನಾವು ಸಮಗ್ರ ಬೇಸಾಯದಲ್ಲಿ ಯಶಸ್ಸನ್ನು ಕಾಣ್ಬೋದಾಗಿರುತ್ತೆ. ಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ಮಾಡ್ಕೋಬೋದಾಗಿರುತ್ತೆ. ತ್ಯಾಜ್ಯಗಳನ್ನು ಮರುಬಳಕೆ ಮಾಡ್ಬೋದಾಗಿರುತ್ತೆ. ಹಾಗೆ ಉತ್ತಮ ಪೋಷಕಾಂಶಗಳನ್ನು ನಾವು ಭೂಮಿಗೆ ನೀಡ್ಬೋದು. ಎರೆಹುಳುಗಳ ಸಂತತಿಯನ್ನು ಹೆಚ್ಚಿಗೆ ಮಾಡ್ಬೋದು. ಅಲ್ಲದೆ ನಾವು ಗ್ರಾಹಕರಿಗೂ ಕೂಡ ಉತ್ತಮ ರೀತಿಯ ಸಮಗ್ರ ಬೇಸಾಯದ ಬೆಳೆಗಳನ್ನು ನೀಡ್ಬೋದಾಗಿರುತ್ತೆ. ಇದು ರಾಸಾಯನಿಕ ಮುಕ್ತ ಬೆಳೆಗಳಾಗಿರುತ್ತೆ. ತಾವು ತಮ್ಮ ಭೂಮಿಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.